ನೋಡಿ, ಈ ಯೂಟ್ಯೂಬ್ನವರು ನಮಗೆ ಎಷ್ಟು ಉಪಯೋಗ ಆಗುವಂತಹ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ ಅಂತಂದರೆ, ಇವತ್ತೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ನಾವು ವ್ಯೂವರ್ಸ್ನ ಪ್ರೇಕ್ಷಕರನ್ನು ಯಾವ ಥರ ಸೆಳಿಬೇಕು ಅಂತ ನೋಡಿ ಅವರೇ ಎಷ್ಟು ನಮಗೆ ಉಪಯೋಗ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಹಾಕಿದ್ದಾರೆ. ನೀವು ಆದಷ್ಟು ಈ ಶಾರ್ಟ್ ವಿಡಿಯೋ ಮಾಡೋರು ಈ ವಿಡಿಯೋನ ನೋಡಲೇಬೇಕು ನೀವು. ಅಷ್ಟು ನಿಮಗೆ ಉಪಯೋಗ ಆಗುತ್ತೆ ಈ ವಿಡಿಯೋ ನೋಡಿ. ಯಾಕಂದರೆ ಯೂಟ್ಯೂಬೇ ನಮಗೆ ಈ ಥರ ಮಾಹಿತಿಯನ್ನು ಕೊಡ್ತಾ ಇದೆ ಅಂತಂದರೆ, ನಾವು ಕ್ರಿಯೇಟರ್ಸ್ಗಳು ಯಾವ ಥರ ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಾನು ನೋಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಮಾಹಿತಿ ಕೊಡ್ತೀನಿ ನಿಮಗೆ. ಇದನ್ನು ಕೊನೆವರೆಗೂ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ಇದು ಶಾರ್ಟ್ ವಿಡಿಯೋ ಮಾಡೋರಿಗೆ ತುಂಬ ಉಪಯೋಗವಾಗುವಂತಹ ಮಾಹಿತಿ ಇದು. ಯಾಕಂದರೆ ನಿನ್ನೆ ಇದನ್ನು ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವರು ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಅವ್ರದ್ದು ಒಂದು ಪೇಜ್ ಇದೆ, ಅದರಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಈ ಕಿರು ಚಿತ್ರ ಮಾಡೋರಿಗೆ ಅಂದರೆ ಶಾರ್ಟ್ ವಿಡಿಯೋ ಮಾಡೋರಿಗೆ ಒಂದು ಮಾಹಿತಿಯನ್ನು ಅದರಲ್ಲಿ ಹಂಚ್ಕೊಂಡಿದ್ದಾರೆ. ಯಾವ ಥರ ಮಾಡ್ಬೋದು, ನಿಮಗೆ ಯಾವ ಥರ ಬೆನಿಫಿಟ್ ಇದೆ, ಯಾವ ಥರ ಉಪಯೋಗ ಇದೆ, ಅದನ್ನೆಲ್ಲ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನೆಲ್ನ ಇನ್ನೂ ಸ್ವಲ್ಪ ಬೆಳೆಸಿ. ಹಾಗೆ ಕೂಡ ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ಈ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಒಂದು ID ಇದೆ, ಯಾವುದು ಯೂಟ್ಯೂಬ್ ಅವ್ರದ್ದು. ಅಲ್ಲಿ ಅವರು ಒಂದು ಮಾಹಿತಿಯನ್ನು ಹಾಕಿದ್ದಾರೆ. ಅದನ್ನು ನಾನು ನಿಮಗೆ ಸ್ಕ್ರೀನ್ಶಾಟಲ್ಲಿ ತೆಗೆದು ಇವಾಗ ಅದನ್ನು, ಅಂದರೆ ಅವರು ಹಿಂದಿಯಲ್ಲಿ ಹಾಕಿರ್ತಾರೆ, ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡಲ್ಲಿ. ಅದನ್ನು ನೀವು ಸ್ವಲ್ಪ ಆದಷ್ಟು ನೋಡಿ, ಅದು ನಿಮಗೆ ಉಪಯೋಗ ಆಗ್ಬೋದು. ಯಾವ ಥರ ನಿಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ಗ್ರೀನ್ ಸ್ಕ್ರೀನ್ನ ಯಾವ ಥರ ಯೂಸ್ ಮಾಡೋದು, ಮತ್ತು ಫೋಟೋಗಳು ಮತ್ತು ವಿಡಿಯೋ ಅದನ್ನು ಯಾವ ಥರ ಎಡಿಟ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಪೂರ್ತಿಯಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ ಸ್ನೇಹಿತರೆ, ತುಂಬ ಉಪಯೋಗ ಆಗುತ್ತೆ ನಿಮಗೆ. ಬನ್ನಿ, ಇವಾಗ ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಅದನ್ನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಬನ್ನಿ, ಇವಾಗ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಯೂಟ್ಯೂಬ್ನವ್ರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ನಾನು ಅದನ್ನು ಅವರು ಹಿಂದಿಯಲ್ಲಿ ಹಾಕಿದ್ದಾರೆ ಅದರ ಮಾಹಿತಿಯನ್ನು. ನಾನು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಅದನ್ನು ವಿವರವಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಕಿರುಚಿತ್ರಗಳು ಅಂದರೆ ಶಾರ್ಟ್ ವಿಡಿಯೋಗಳು, ಚಿತ್ರ ಸಮೀಕ್ಷೆಗಳು, ಸಣ್ಣ ವಿಡಿಯೋಗಳಲ್ಲಿ ಹಸಿರು ಪರದೆ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಿ. ನೋಡಿ, ಅಂದರೆ ನಾವು ಶಾರ್ಟ್ ವಿಡಿಯೋ ಮಾಡ್ತೀವಲ್ಲ, ಅದರಲ್ಲಿ ಆದಷ್ಟು ಈ ಗ್ರೀನ್ ಇದನ್ನು ಪರದೆಯನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರೇಕ್ಷಕರ ಗಮನ ಸೆಳೆಯಲು ಹೊಸದನ್ನು ಪ್ರಯತ್ನಿಸಿ ಅಲ್ವಾ, ಎಷ್ಟು ಉಪಯೋಗ ಮಾಡ್ತಾರೆ. ಈಗ ಬನ್ನಿ, ಇನ್ನೊಂದು ಅದರ ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಅದರ ಬಗ್ಗೆ ಇನ್ನೊಂದು ಇಲ್ಲಿದೆ, ತೊಡಗಿಸಿಕೊಂಡಿರುವ ಸಮುದಾಯ ಸಮೀಕ್ಷೆ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವ ಸಮುದಾಯದ ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅದರ ಬಗ್ಗೆ ಸಮೀಕ್ಷೆ ಅಂತ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಸಮುದಾಯ ಸಮೀಕ್ಷೆಗಳು ವಿಭಿನ್ನವಾಗಿ ಕಾಣುತ್ತವೆ. ನೋಡಿ, ಈ ಅವ್ರು ಕೊಟ್ಟಿರ್ತಕ್ಕಂಥ ಶಾರ್ಟ್ ವಿಡಿಯೋದಲ್ಲಿ ನಾವು ಅದನ್ನು ವಿಭಿನ್ನವಾಗಿ ಏನಾದ್ರು ಮಾಡ್ಬೋದು, ಮಾಡಿದ್ರೆ ಯಾವ ಥರ ವಿಭಿನ್ನವಾಗಿ ಕಾಣುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, ನಿಮ್ಮ ಸಮೀಕ್ಷೆಗೆ ನೀವು 4 ಚಿತ್ರಗಳನ್ನು ಸೇರಿಸಬಹುದು. ಆಯಿತಾ? ನಮ್ಮ ಸಮೀಕ್ಷೆಗೆ 4 ಚಿತ್ರಗಳನ್ನು ಸೇರಿಸಬಹುದು ಅಂತ ಅವರೇ ಹೇಳ್ತಾ ಇದ್ದಾರೆ ಅಲ್ವಾ. ಇನ್ನೊಂದು, ಉತ್ತಮ ಒಳನೋಟಗಳನ್ನು ಪಡೆಯಿರಿ, ಅಂದರೆ ಒಳ್ಳೆಯ ಒಳನೋಟಗಳನ್ನು ಪಡೆಯಿರಿ ಅಂತ ಕಳಿಸಿದ್ದಾರೆ. ಮತ್ತು ಸಂಭಾಷಣೆಯನ್ನು ಹುಟ್ಟುಹಾಕಿ, ಹೊಸದಾಗಿ ನೀವು ಸಂಭಾಷಣೆಗಳನ್ನು ಹುಟ್ಟಾಕಿ ಅಂತ ಹೇಳಿದ್ದಾರೆ. ನೋಡಿ, ಅವರೇ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಈಗ ಆಂಡ್ರಾಯ್ಡ್ ಮತ್ತು iOS ಎರಡರಲ್ಲೂ, ಅಂದರೆ ಫೋನ್ ಆಂಡ್ರಾಯ್ಡ್ ಮತ್ತು iOS ಫೋನಲ್ಲೂ ಕೂಡ
ಇದನ್ನ ಲಭ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೊಬೈಲ್‌ಗಳಲ್ಲಾಗ್ಬೋದು, iOS‌ನಲ್ಲೂ ಎರಡರಲ್ಲೂ ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಬನ್ನಿ. ಇಲ್ಲಿ ಇನ್ನು ಅದರ ಮೂರನೇದು ಬಂದ್ಬಿಟ್ಟು ಹಸಿರು ಹಸಿರು ಪರದೆಯೊಂದಿಗೆ ನಿಮ್ಮ ಕಿರು ವಿಡಿಯೋಗೆ ಸೃಜನಶೀಲ ಬದಲಾವಣೆ ನೀಡಿ. ನೋಡಿ ಎಷ್ಟು ನಮ್ಮ ಹಸಿರು ಪರದೆಯೊಂದಿಗೆ ಕಿರು ವಿಡಿಯೋಗೆ ಸೃಜನಶೀಲ ಬದಲಾವಣೆಯನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಆ ಗ್ರೀನ್ ಇದರಿಂದ ನಮಗೆ ಎಷ್ಟು ನಮ್ಮ ವಿಡಿಯೋಗೆ ಉಪಯೋಗ ಆಗುತ್ತೆ ಅಂತ ಅದರ ಬಗ್ಗೆ ಒಂದು ಮಾಹಿತಿ ಹಾಕಿದ್ದಾರೆ ಅಲ್ವಾ? ಹಸಿರು ಪರದೆಯೊಂದಿಗೆ ನಿಮ್ಮ ಕಿರು ವಿಡಿಯೋದ ವೈಬ್ ಅನ್ನು ಬದಲಾಯಿಸಿ. ನೋಡಿ ಆಯ್ತಾ? ಇನ್ನು ನೆಕ್ಸ್ಟು ಯೂಟ್ಯೂಬ್‌ನಿಂದ ಯಾವುದೇ ಅರ್ಹ ವಿಡಿಯೋ ಅಥವಾ ಕಿರು ವಿಡಿಯೋವನ್ನು ರಿಮಿಕ್ಸ್ ಮಾಡಿ. ಅಂದರೆ ಯೂಟ್ಯೂಬ್‌ಲೇ ಯಾವುದಾದ್ರು ಉಪಯೋಗ ಆಗೋಂಥ ವಿಡಿಯೋ ಅಥವಾ ಕಿರು ವಿಡಿಯೋವನ್ನು ರಿಮಿಕ್ಸ್ ಮಾಡಿ. ಯಾವ್ದಾದ್ರು ಅವರೇ ಹಾಕಿರ್ತಾರಲ್ಲ ಅದನ್ನು ಯೂಟ್ಯೂಬ್‌ನಲ್ಲಿ ಹುಡುಕಿ ರಿಮಿಕ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಅದಾದಮೇಲೆ ಮೂಲ ಆಡಿಯೋ ಅಂದರೆ ನಮ್ಮದು ಬಳಸಿ ಅಥವಾ ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಿ. ಅಥವಾ ಅವ್ರ ಯೂಟ್ಯೂಬಲ್ಲಿ ಯಾವುದು ಆಡಿಯೋ ಇರ್ತದೆ ಅದನ್ನು ಬಳಸ್ಬೋದು, ಅಥವಾ ನಮ್ಮ ಒಂದು ವಿಡಿಯೋನ ಬಳಸಿ. 2 ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಾ? ನೀವು ಬಯಸಿದರೆ ನಿಮ್ಮ ಸಾಧನದಿಂದ ಫೋಟೋಗಳು ಅಥವಾ ವಿಡಿಯೋಗಳನ್ನು ಸೇರಿಸಿ ಅಂತ ಬರೆದಿದ್ದಾರೆ. ಆ ಆಡಿಯೋಗೆ ನಮ್ಮ ವಿಡಿಯೋ ಅಥವಾ ಫೋಟೋಗಳನ್ನು ಬಳಸಿ ಕ್ರಿಯೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಉಪಯೋಗ ಆಗುತ್ತೆ ಅಲ್ವಾ? ನೋಡಿ ಎಷ್ಟೊಂದು ಉಪಯೋಗ ಇದೆ. ಅದಾಯ್ತಲ್ವಾ? ಈಗ 4ನೇದು ನೋಡಿ. ಹಸಿರು ಪರದೆಯನ್ನು ಬಳಸುವುದು ತುಂಬಾ ಸುಲಭ. ನೋಡಿ ಸ್ಕ್ರೀನ್ ಪರದೆಯನ್ನ ಯಾವ ತರ ಬಳಸೋದು ತುಂಬಾ ಸುಲಭ ಅಂತ ಅದ್ರ ಬಗ್ಗೆ ಕೂಡ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಕೇವಲ 2 ಹಂತದಲ್ಲಿ ಅದ್ಭುತವಾದ ಸಣ್ಣ ವಿಡಿಯೋಗಳನ್ನು ರಚಿಸಿ. ಅಂದ್ರೆ 2 ಅಂತಂದ್ರೆ 2 ಹಂತದಲ್ಲಿ ಅದ್ಭುತವಾದ ಸಣ್ಣ ವಿಡಿಯೋಗಳನ್ನು ರಚಿಸಿ. ಚೆನ್ನಾಗಿರ್ತಕ್ಕಂಥ 2 ವಿಡಿಯೋಗಳನ್ನ ರಚಿಸಿ. ಆಯ್ಕೆ 1 ವಿಡಿಯೋದ ಕೆಳಗೆ ಆಯ್ತಾ? ರಚಿಸು ಟ್ಯಾಪ್ ಮಾಡಿ ಅಂತ ಕೊಟ್ಟಿದ್ದಾರೆ. 2ನೇದು ಗ್ರೀನ್ ಸ್ಕ್ರೀನ್ ಆಯ್ಕೆ ಮಾಡಿ. ನೋಡಿ ಅಲ್ಲಿ ಕೊಟ್ಟಿದ್ದಾರೆ 2 ರಚಿಸಿ ಟ್ಯಾಪ್ ಮಾಡಿ ವಿಡಿಯೋನ. ಆಮೇಲೆ ಗ್ರೀನ್ ಸ್ಕ್ರೀನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ತಾ? 2ನೇದು ಸೆಟ್ಟಿಂಗ್ಸ್ ಇನ್ಸರ್ಟ್ ಪ್ಲೇಯರ್. 2ನೇದರಲ್ಲಿ ಇನ್ಸರ್ಟ್ ಪ್ಲೇಯರಲ್ಲಿ 3 ಚುಕ್ಕಿಗಳು ಮೆನುವನ್ನು ಟ್ಯಾಪ್ ಮಾಡಿ. ಆಯ್ತಾ? 3 ಚುಕ್ಕಿ ಇರ್ತದಲ್ಲ ಅದನ್ನ ಟ್ಯಾಪ್ ಮಾಡಿ ಅಂತ ಕೊಟ್ಟಿದ್ದಾರೆ. 2ನೇದು ಗ್ರೀನ್ ಸ್ಕ್ರೀನ್ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ 3 ಚುಕ್ಕಿನ ಆಯ್ಕೆ ಮಾಡಿಕೊಂಡು ನಂತರ ಅಲ್ಲಿ ಗ್ರೀನ್ ಸ್ಕ್ರೀನ್ ಆಯ್ಕೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ತುಂಬಾ ಸುಲಭ ಅದು. ನಿಮ್ಮ ಗ್ಯಾಲರಿಯಿಂದ ಫೋಟೋ ಅಥವಾ ವಿಡಿಯೋವನ್ನು ಆಯ್ಕೆ ಮಾಡುವ ಆಯ್ಕೆಯೂ ಇದೆ. ನೋಡಿ ನಮ್ಮ ಗ್ಯಾಲರಿಯಲ್ಲಿ ವಿಡಿಯೋ ಅಥವಾ ಫೋಟೋವನ್ನು ಆಯ್ಕೆ ಮಾಡುವ ಆಯ್ಕೆಯೂ ಕೂಡ ನಮಗೆ ಅವರು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಅಲ್ಲಿ ಆಯ್ಕೆ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಈ ಮಾಹಿತಿನ ಆದಷ್ಟು ಯಾರು ಶಾರ್ಟ್ ವಿಡಿಯೋ ಮಾಡೋರು ಇದನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಉಪಯೋಗ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ.